ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನ ಕೊಟ್ಟಂತಹ ಸೂರಜ್ ಸಿಂಗ್ ಅವರು ಈಗಾಗಲೇ ತಮ್ಮ ದೊಡ್ಡಮನೆ ಆಟವನ್ನ ಮುಗಿಸಿ ಹೊರಬಂದಿದ್ದಾರೆ. ಬಿಗ್ ಮನೆ ಒಳಗಡೆ ಇದ್ದಷ್ಟು ದಿನವೂ ಕೂಡ ಸೂರಜ್ ಸಿಂಗ್ ಅವರು ತಮ್ಮ ವ್ಯಕ್ತಿತ್ವ ಮತ್ತು ಆಟದ ಮೂಲಕ ಜನಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಟಾಪ್ 5 ನಲ್ಲಿ ಸೂರಜ್ ಸಿಂಗ್ ಅವರನ್ನ ಜನ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಅನ್ಎಕ್ಸ್ಪೆಕ್ಟೆಡ್ ಎಂಬಂತೆ ಸೂರಜ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಹೊರಬಂದ ನಂತರದಲ್ಲಿ ಈ ಸೀಸನ್ ವಿನ್ನರ್ ಯಾರಾಗಬೇಕು ಮತ್ತು ಟಾಪ್ 5 ನಲ್ಲಿ ಯಾರಿರಬೇಕು ಅನ್ನೋದ್ರ ಬಗ್ಗೆ ಸೂರಜ್ ಸಿಂಗ್ ಮಾತನಾಡಿದ್ದಾರೆ. ಎಸ್, ಟಾಪ್ 5 ನಲ್ಲಿ ಸೂರಜ್ ಅವರ ಪ್ರಕಾರ ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ, ಅಶ್ವಿನಿ ಗೌಡ, ರಾಶಿಕಾ ಮತ್ತು ಮ್ಯೂಟೆಂಟ್ ರಘು ಇರ್ತಾರಂತೆ. ಇನ್ನು ಹೊರಗೆ ಬಂದ ಮೇಲೆ ಗಿಲ್ಲಿ ಕ್ರೇಜ್ ಅನ್ನ ನೋಡಿರುವಂತಹ ಸೂರಜ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಪ್ ಎತ್ತೋದು ಪಕ್ಕ ಗಿಲ್ಲಿ ನಟ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಜನರ ಕ್ರೇಜ್ ಮತ್ತು ಆತನ ಆಟದ ವೈಖರಿಯ ಬಗ್ಗೆಯೂ ಕೂಡ ಸೂರಜ್ ಮಾತನಾಡಿದ್ದು, ಗಿಲ್ಲಿ ಅದ್ಭುತವಾಗಿ ತಮ್ಮ ಆಟವನ್ನ ಆಡ್ತಿದ್ದಾರೆ. ಗಿಲ್ಲಿ ಸ್ಪೀಡನ್ನ ಅಥವಾ ಆತ ಈಗಾಗಲೇ ರೀಚ್ ಆಗಿರುವಂತಹ ಪ್ಲೇಸನ್ನ ಮನೆ ಒಳಗಡೆ ಇರೋರು ರೀಚ್ ಆಗೋದು ಬಹಳ ಕಷ್ಟ ಇದೆ. ಗಿಲ್ಲಿಯನ್ನ ಬಿಟ್ಟು ಬೇರೆ ಯಾರಾದರೂ ಸ್ಪರ್ಧಿ ಗೆಲ್ಲಬೇಕು ಅಂದ್ರೆ ಯಾರ ಗೆಲುವನ್ನ ನೋಡೋದಕ್ಕೆ ಇಷ್ಟಪಡ್ತೀರಿ ಅಂತ ಕೇಳಿದ ಪ್ರಶ್ನೆಗೆ ಸೂರಜ್ ಉತ್ತರ, ರಾಶಿಕಾ ಶೆಟ್ಟಿ, ಅಶ್ವಿನಿ ಗೌಡ ಅಥವಾ ಈ ಮೂವರಲ್ಲಿ ಒಬ್ರು ಗೆದ್ರೆ ಖುಷಿಯಾಗುತ್ತೆ ಎಂದಿದ್ದಾರೆ. ಆದರೆ 100% ಗಿಲ್ಲಿಯೇ ಗೆಲ್ಲೋದು ಅಂತ ಸೂರಜ್ ಸಿಂಗ್ ಭವಿಷ್ಯ ನುಡಿದಿದ್ದಾರೆ.